ನಾನೊಬ್ಬ ಅನಾಥ. ನನಗೆ ಬಂಧು ಬಳಗ ಯಾರೂ ಇಲ್ಲ. ಎಲ್ಲರೂ ಒಡಿಸಾದಲ್ಲಿ ಸಂಭವಿಸಿದ ಭೂಕಂಪನದಲ್ಲಿ ಸತ್ತು ಹೋಗಿದ್ದಾರೆ. ನಾನು ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದೇನೆ. ನಾನು ಮನೆ ಆಳಿಯನಾಗಲು ಸಿದ್ಧ ಅಂತ ಉರ್ದು ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ಬಳಿಕ ಮನೆ ಆಳಿಯನಾಗಿ ಸೇರ್ಕೊಂಡ ಖತರ್ನಾಕ್ ಕಳ್ಳನೊಬ್ಬ ಪತ್ನಿಯ ಬಳಿಯಿದ್ದ ಚಿನ್ನಾಭರಣ ಎಲ್ಲವನ್ನ ದೋಚಿ ಪರಾರಿಯಾಗಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. 37 ವರ್ಷದ ಸೈಯದ್ ರಿಜ್ವಾನ್ ಅಲಿ ತನ್ನ ಹೆಂಡತಿಗೆ ವಂಚಿಸಿ ಪರಾರಿಯಾದ ಪತಿರಾಯ. ಮೈಸೂರಿನ ಬನ್ನಿ ಮಂಟಪದ ಸಿ ಬಡಾವಣೆ ನಿವಾಸಿಯಾದ ಸೈಯದ್ ಯಾಕೂಬ್ ಸಯೀದ್ ಅವರ ತಂಗಿ ಹೀನಾ ಕೌಸರನ್ನ ಮದುವೆಯಾಗಿ ಕೇವಲ 11 ದಿನಕ್ಕೆ ವಂಚಿಸಿ ಪರಾರಿಯಾಗಿರುವ ಖತರ್ನಾಕ್ ಕಿಲಾಡಿ ಈತ. ಕಲಬುರಗಿಯ ದರ್ಗಾ ನೋಡಿಕೊಂಡು ಬರ್ತೇವಂತ ಮೇ 2ರಂದು ಮೈಸೂರಿನಿಂದ ತೆರಳಿದ. ಈ ವೇಳೆ ಬೆಂಗಳೂರಿನಲ್ಲಿ ಕಳ್ಳರು ಜಾಸ್ತಿ ಇದ್ದಾರೆ, ಒಡವೆಗಳನ್ನ ಬಿಚ್ಚಿಡುವಂತೆ ಹೆಂಡತಿಗೆ ತಿಳಿಸಿದ್ದಾನೆ. ಒಡವೆಗಳನ್ನ ರೈಲ್ವೆ ನಿಲ್ದಾಣದ ಲಾಕರ್ನಲ್ಲಿ ಇಟ್ಟು ಕಾಟನ್ ಪೇಟೆಯ ದರ್ಗಾಗೆ ತೆರಳಿದ್ದಾರೆ. ಆದರೆ ದರ್ಗಾಗೆ ತೆರಳಿದ ಆತ ತನ್ನ ಹೆಂಡತಿಯನ್ನ ಬಿಟ್ಟು ಒಬ್ಬನೇ ಬಂದು ಚಿನ್ನಾಭರಣ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಇಡೀ ದಿನ ಕಾದು ಕುಳಿತ ಹೀನಾ ತನ್ನ ಅಣ್ಣನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಈ ಸಂಬಂಧ ಎನ್ಆರ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿ ಸೆರೆಗೆ ಬಲೆ ಬೀಸಿದ್ದಾರೆ. ಇವನು ಪೇಪರ್ನಲ್ಲಿ ಆ್ಯಡ್ ಕೊಟ್ಟು ನನಗೆ ತಂದೆ ತಾಯಿ ಹಿಂದೆ ಮುಂದೆ ಯಾರೂ ಇಲ್ಲ, ನೀವೇ ನಮಗೆ ತಂದೆ ತಾಯಿ ಅಣ್ಣ ತಮ್ಮದಿರ್ತಾರ ಅಂದ್ಬಿಟ್ಟು ನಂಬಿಕೆ ಕೊಟ್ಟು ನಮಗೆ ಮೈಸೂರು ಎನ್ಆರ್ ಮೂಲ ಶಿವಾಜಿ ರಸ್ತೆಯಲ್ಲಿ ಇರೋದು ಚೌಟ್ರಿನಲ್ಲಿ ಸಹಾರಾ ಪ್ಯಾಲೇಸ್ನಲ್ಲಿ ನಾವು ಮದುವೆ ಮಾಡಿಕೊಟ್ಟು ನಾನು ಗುಲ್ಬರ್ಗಾ ದರ್ಗಾನಲ್ಲಿ ಅಳಿಕೆ ಮಾಡಿದ್ದೀನಿ. ಮದುವೆ ಆಗಿದ್ದು ಒಂದು 10 ದಿವಸಕ್ಕೆ ನಾನು ಹೋಗಿ ಬರಬೇಕು ಅಂದ. ನಮ್ಮ ತಾಯಿನೂ ನಮ್ಮ ಅಣ್ಣ ಮದುವೆ ಮಾಡಿದ್ಮೇಲೆ ಹೆಣ್ಣಿಗೆ ಆ ಥರ ಎಲ್ಲ ಒಡವೆ ಬಿಚ್ಕೊಂಡು ಕಳಿಸ್ಬಾರ್ದು, ಎಲ್ಲ ಒಡವೆ ಎಲ್ಲ ಕೊಟ್ಟು ಹೋಗುವಾಗ ಖರ್ಚಿಗೆ 35,000 ರೂಪಾಯಿ ಕ್ಯಾಶ್ ಕೊಟ್ಟು ನಾಷ್ಟಕ್ಕೆ ಅಂತ ಕರ್ಕೊಂಡೋಗಿ ಟಾಯ್ಲೆಟ್ನಲ್ಲಿ ಅವ್ನಿಗೆ ಕಳಿಸ್ಬಿಟ್ಟು ಕಿವಿ ವಾಳೆ ತಾಳಿ ನೆಕ್ಲೆಸ್ಸು ಎಲ್ಲ ಏನೇನಿದೆ ಬ್ರಾಸ್ಲೆಟ್ ಚೈನ್ ಎಲ್ಲ ಬಿಚ್ಕೊಂಡು ಇಲ್ಲೇ ಕೂತಿರು ನಾಷ್ಟ ಮಾಡ್ಕೊಂಡು ಬರ್ತೀನಿ ಅನ್ನೋ ಹೋಗಿದ್ದು ನಂತರ ಪುನಃ ಅವನಿಗೆ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕಲೆ ಹಾಕೋಣ. ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಉಂಡು ಹೋದ ಕೊಂಡು ಹೋದ ಅನ್ನೋ ರೀತಿ ಮದುವೆನೂ ಆಗ್ತಾನೆ, 11 ದಿನ ಸಂಸಾರ ಮಾಡ್ತಾನೆ, ಜೊತೆಗೆ ಚಿನ್ನಾಭರಣವನ್ನ ದೋಚಿ ಪರಾರಿ ಆಗ್ತಾನೆ. ಈ ಖತರ್ನಾಕ್ ಕದೀಮ ಯಾರು, ಇದನ್ನ ಹಿನ್ನೆಲೆ ಏನು, ಏನಾದ್ರೂ ಪೊಲೀಸ್ ತನಿಖೆಯಿಂದ ಹೊರ ಬಂದಿದ್ಯಾ ವಿಷಯ? ಸ್ಮಿತಾ, ಮನೆ ಹಳಿ ಆಗ್ತೀನಿ ಅಂತ ಹೇಳಿ ಬಂದು ಮನೆಯನ್ನ ಗುಡಿಸಿ ಗೂಂಡಾಂತರ ಮಾಡಿರೋ ಘಟನೆ ಇದು. ಏನಂತಂದ್ರೆ ಮೈಸೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ನಾನೊಬ್ಬ ಅನಾಥ, ನನಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರು ಇಲ್ಲ. ಒಡಿಶಾದಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಎಲ್ಲರೂ ಕೂಡ ಸತ್ತೋಗಿದ್ದಾರೆ. ನಾನು ಮದುವೆ ಆಗ್ಬೇಕು ಅಂತ ನಿರ್ಧರಿಸ್ತೀನಿ, ನನ್ನ ಮನೆ ಹಳಿಯಾಗ ಕೂಡ ಸಿದ್ಧ ಆಗಿದ್ದೀನಿ, ದಯಮಾಡಿ ನನಗೆ ಹುಡುಗಿ ನೀಡಿ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಈತ ಉರ್ದು ಪತ್ರಿಕೆ, ಬೆಂಗಳೂರಿನ ಉರ್ದು ಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನ ನೀಡ್ತಾನೆ. ಇದನ್ನ ಹೆಸರು ಸೈಯದ್ ರಿಜ್ವಾನ್ ಅಂತ ಹೇಳಿ ಆತ ಆ ಒಂದು ಉರ್ದು ಪತ್ರಿಕೆಯಲ್ಲಿ ಜಾಹೀರಾತನ್ನ ನೀಡ್ತಾನೆ. ಫೆಬ್ರವರಿ 11ರಂದು ಈ ಒಂದು ಜಾಹೀರಾತನ್ನ ನೀಡಿ ಆತ ತನಗೆ ಅಂದ್ರೆ ಮದುವೆ ಆಗ್ಬೇಕು, ಹಾಗಾಗಿ ಹುಡುಗಿಯನ್ನ ಕೊಡಿ ಅಂತ ಹೇಳ್ತಾನೆ. ಈ ಒಂದು ಜಾಹೀರಾತನ್ನ ಮೈಸೂರಿನ ಬನ್ನಿಮಂಟ ಬಡಾವಣೆ ಸಿ ಬಡಾವಣೆಯಲ್ಲಿರುವಂತಹ ಸೈಯದ್ ಯಾಕೂಬ್ ಎಂಬುವರು ಗಮನಿಸ್ತಾರೆ. ಹಾಗಾಗಿ ಗಮನಿಸಿ ಆತನ ದೂರವಾಣಿ ಸಂಖ್ಯೆಯನ್ನ ಹಿಡಿದು ಆತನನ್ನ ಸಂಪರ್ಕಿಸಿ ಮದುವೆಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸ್ತಾರೆ. ಈ ಸಂಬಂಧ ಏಪ್ರಿಲ್ 20ರಂದು ಅಂದ್ರೆ ಕಳೆದ ತಿಂಗಳು 20ರಂದು ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರೆ. ಮದುವೆ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ಅವನಿಗೆ ವರದಕ್ಷಿಣೆ ರೂಪದಲ್ಲಿ ನೀಡ್ತಾರೆ. ಇದಲ್ಲದೆ ತನ್ನ ತಂಗಿಯಾದಂತಹ ಹೀನಾ ಅವರ ಮೈ ಮೇಲೆ ಸರಿಸುಮಾರು 3 ಲಕ್ಷ ಬೆಲೆ ಬಾಳುವಂತಹ ಒಂದು ಒಡವೆಯನ್ನು ಕೂಡ ಹಾಕಿರ್ತಾನೆ. ಇದಾದ ಬಳಿಕವೇ 11 ದಿನಗಳ ಸಂಸಾರ ನಡೆಸಿದಂತಹ ಈ ಒಬ್ಬ ರಿಜ್ವಾನ್ ಏನ್ ಮಾಡ್ತಾನೆ, ಕಲಬುರಗಿಯಲ್ಲಿರುವಂತಹ ಒಂದು ದರ್ಗಾವನ್ನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಆತ ಅಲ್ಲಿಂದ ಅಂದ್ರೆ ತನ್ನ ಬಾಬಾ ಸೈಯದ್ ಯಾಕೂಬ್ ಹಾಗೂ ನವೀದ್ ಅವ್ರಿಗೆ ಹೇಳ್ತಾನೆ. ನವೀದ್ ಅವ್ರಿಗೆ ಹೇಳಿ ಅವರ ಬಳಿ ಸರಿಸುಮಾರು 35,000 ಹಣವನ್ನ ಪಡೆದು ಬೆಂಗಳೂರಿಗೆ ಆಕೆಯನ್ನ ಮೇ 2ನೇ ತಾರೀಕು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಈ ಒಡವೆಗಳನ್ನ ಕಳ್ಳರು ದೋಚ್ಕೊಂಡು ಹೋಗುವಂತಹ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲಾ ಒಡವೆಗಳನ್ನ ಬಿಚ್ಚಿಡು ಅಂತ ಹೇಳಿ ಬಿಚ್ಚಿಡಿಸಿ ರೈಲ್ವೆಯ ಲಾಕರ್ ನಲ್ಲಿ ಇಡುತ್ತಾನೆ. ಅದರಿಂದ ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿರುವಂತಹ ದರ್ಗಾಗೆ ಹೋಗಿ ಬರೋಣ ಅಂತ ಹೇಳಿ ಆಕೆಯನ್ನ ಕರ್ಕೊಂಡು ಹೋಗ್ತಾನೆ. ಅದಾದ ಬಳಿಕ ಆಕೆಗೆ ಹೋಟೆಲ್ ನಲ್ಲಿ ಕೂರಿಸಿ ತಿಂಡಿನ ತಿಂತಿರು ಅಂತ ಹೇಳಿ ಅಲ್ಲಿಂದ ಹೊರ ಹೋದನು, ಮತ್ತೆ ವಾಪಸ್ ಬಂದಿರ್ಲಿಕ್ಕಿಲ್ಲ. ಆತ ಸೀದಾ ರೈಲ್ವೆ ನಿಲ್ದಾಣಕ್ಕೆ ಲಾಕರ್ ಬಳಿ ಹೋಗಿ ಇಟ್ಟಿದಂತಹ ಒಡವೆಗಳೆಲ್ಲನೂ ಕೂಡ ದೋಚಿ ಆತ ಏಕಾಏಕಿ ಪರಾರಿಯಾಗಿರ್ತಾನೆ. ಈ ವಿಷಯ ಅಂದ್ರೆ ಗಂಟೆಗಟ್ಟಲೆ ಆಕೆ ಆ ಒಂದು ರೈಲ್ವೆ ನಿಲ್ದಾಣದಲ್ಲಿ ಕಾದು ಕುಳಿತಿರ್ತಾಳೆ. ಆತ ಯಾವಾಗ ಬರ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಹೀನಾ ತನ್ನ ಅಣ್ಣನಿಗೆ ದೂರವಾಣಿ ಕರೆ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಆತ ಅಣ್ಣ
ಆಕೆಯನ್ನ ಹೋಗಿ ಮೀಟ್ ಮಾಡಿ ಆಕೆಯನ್ನ ಕರೆದುಕೊಂಡು ಬರುವಂತ ಕೆಲಸ ಮಾಡ್ತಾನೆ. ಆ ಸಂದರ್ಭದಲ್ಲೇ ಅವರಿಗೆ ತಾವು ಯಾಮಾರಿಯವರಾಗಿ ವಿಷಯ ತಿಳಿಸುತ್ತದೆ. ಈ ಸಂಬಂಧ ಮೈಸೂರಿನ ಎನ್ಆರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಆರೋಪಿಗಾಗಿ ಈಗ ಎನ್ಆರ್ ಠಾಣಾ ಪೊಲೀಸರು ಕೂಡ ಬಲೆಯನ್ನ ಬೀಸಿದ್ದಾರೆ. ಸ್ಮಿತಾ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.